Good evening and welcome to all of you for this video session number 4 on computation of consignment accounts. So yesterday we have calculated the value of closing stock in case of without losses. In this session we are going to compute the value of closing stock when there is a normal loss. ಈ ಒಂದು ತರಗತಿಯಲ್ಲಿ ಸೊ ನಾರ್ಮಲ್ ಲಾಸ್ ಬಂದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಲೋಸಿಂಗ್ ಸ್ಟಾಕ್ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. So yesterday I have worked out certain problems. ನಾನು ಒಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದೆ, ಆ ಪ್ರಾಬ್ಲಮ್ಸ್ ಅನ್ನ ನೀವೆಲ್ಲ ವರ್ಕೌಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಅದಕ್ಕೆ ಇದೇ ತರ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರಿ. ಸೊ ಒನ್ಸ್ ಅಗೇನ್ I extend a very warm welcome to all the students for this video session 4 on computation of consignment accounts. Okay, so we are going to start straight away computation of closing stock when we have normal loss in the problems. So problem nalli case 1 ಆಯ್ತು. ಸೊ ಪ್ರಾಬ್ಲಮ್ ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಬೇಕಂತಂದ್ರೆ ನಾರ್ಮಲ್ ಲಾಸ್ ಇರೋದಿಲ್ಲ ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಬೇಕಂತಂದ್ರೆ ಸೊ ಪ್ರಾಬ್ಲಮ್ ನಲ್ಲಿ ನಮ್ಗೆ ಏನ್ ಕೊಟ್ಟಿರ್ತಾರೆ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಕೊಟ್ಟಾಗ ನಾವು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಕ್ಯಾಲ್ಕುಲೇಷನ್ ಆಫ್ closing stock value of closing stock with the normal loss in transit. Sorry, normal loss in transit ಟ್ರಾನ್ಸ್ಪೋರ್ಟೇಷನ್ ಸಮಯದಲ್ಲಿ ಕೆಲವೊಂದು ಸತಿ ನಾರ್ಮಲ್ ಲಾಸ್ ಆಗುತ್ತೆ. ಆ ನಾರ್ಮಲ್ ಲಾಸ್ ಆಗುವಾಗ ಯಾವ ರೀತಿ ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಸೊ ಇಲ್ಲಿ ನಮಗೆ ಫಾರ್ಮೆಟ್ ಇದೆ. ಸೊ ದ ಫಾರ್ಮೆಟ್ ವಿ ಹ್ಯಾವ್ ಸೊ ಪರ್ಟಿಕ್ಯುಲರ್ಸ್ ಕ್ವಾಂಟಿಟಿ ಅಂಡ್ ಅಮೌಂಟ್ ವಿ ಹ್ಯಾವ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅದನ್ನ ನಾವು ಇಲ್ಲಿ ತಗೊಳ್ಬೇಕು. ಇದೆಲ್ಲ ಬಂದ್ಬಿಟ್ಟು ಒಂದು ಫಾರ್ಮೆಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಆಡ್ ಆಲ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್. ರೆಕರಿಂಗ್ ಮತ್ತೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್ ಆಲ್ರೆಡಿ ಐ ಹ್ಯಾವ್ ಗಿವನ್ ಇನ್ ದ ಫಾರ್ಮೆಟ್. ಸೊ ಫಾರ್ಮೆಟ್ ಅಲ್ಲಿ ಇದೆ. ಅದೇ ರೀತಿ ನಾವಿಲ್ಲಿ ಅಕಸ್ಮಾತ್ ಈ ಪ್ರಾಬ್ಲಮ್ ನಲ್ಲಿ ಫ್ರೈಟ್ ಕಾಟೇಜ್ ಅಥವಾ ಏನ ಕೊಟ್ಟಿದ್ರೆ ನಾವು ಇದನ್ನ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಫ್ರೈಡ್ ಇದೆ ಇಲ್ಲಿ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾರೇಜ್. ಸೊ ಕಾಸ್ಟ್ ಆಫ್ ಗೂಡ್ಸ್ ನೋಡಿ, ಸೊ ಕಾಸ್ಟ್ ಆಫ್ ಗೂಡ್ಸ್ ಒಳಗೆ ಇದು ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್ ನಾವು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಲೆಸ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. ನೋಡಿ ಪ್ರಾಬ್ಲಮ್ ನಲ್ಲಿ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಅಂತ ಕೊಟ್ಟಿರ್ತಾನೆ, ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೆ ನಾನು. ಸೊ ಅದು ಕೊಟ್ಟಿದ್ರೆ ನಾವು ಕ್ವಾಂಟಿಟಿ ಕಾಲಮ್ ನಲ್ಲಿ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಫಾರ್ ಎಕ್ಸಾಂಪಲ್ 50 ಯೂನಿಟ್ಸ್ ಆಗಿರ್ಬೋದು, 100 ಬ್ಯಾಗ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿರ್ತಾನೆ, ಅದನ್ನ ನಾವಿಲ್ಲಿ ಯೂನಿಟ್ ಕಾಲಮ್ ನಲ್ಲಿ ಹಾಕೊಳ್ಬೇಕು. ಸೊ ಅದನ್ನ ನಾವು ಹಾಕೊಂಡು ಲೆಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನಿ ಅಂತ ನಾವಿಲ್ಲಿ ಬರುತ್ತೆ. ನೆಕ್ಸ್ಟ್ ಆಮೇಲೆ ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನಿ. ನೋಡಿ ಕನ್ಸೈನರ್ ಯಾವ ತರ ಕೆಲವೊಂದು ರೆಕರಿಂಗ್ ಎಕ್ಸ್ಪೆನ್ಸಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಖರ್ಚಾಗುತ್ತೆ, ಅದೇ ರೀತಿ ಕನ್ಸೈನಿಂಗ್ ಕೂಡ ಕೆಲವೊಂದು ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತೆ. ಸೊ ಅಂತಹ ಒಂದು ಎಕ್ಸ್ಪೆನ್ಸಸ್ ಅನ್ನ ನಾವು ಇಲ್ಲಿ ಏನ್ ಮಾಡ್ಕೊಳ್ಬೇಕು, ಆಡ್ ಮಾಡ್ಕೊಳ್ಬೇಕು. ಸೇಮ್ ಇಲ್ಲಿ ಕೂಡ ಅಷ್ಟೇ. ಫಾರ್ ಎಕ್ಸಾಂಪಲ್ ಫ್ರೈಟ್ ಆಗಿರ್ಬೋದು, ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ಆಗಿರ್ಬೋದು, ಅಥವಾ ಬೇರೆ ಏನೋ ಫ್ರೈಟ್ ಕೊಟ್ಟಿರ್ಬೋದು. ಸೊ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಆಡೆಡ್. ಸೊ ಇದೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ನಮಗೆ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಸಿಗುತ್ತೆ. ನಮಗೆ ಈ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಕ್ವಾಂಟಿಟಿನಲ್ಲೂ ಇರುತ್ತೆ ಮತ್ತೆ ಸೊ ವ್ಯಾಲ್ಯೂನಲ್ಲೂ ಇರುತ್ತೆ. ಸೊ ಆಸ್ ಪರ್ ದ ಫಾರ್ಮೆಟ್. ಆಮೇಲೆ ಲೆಸ್, ಸೊ ಸೇಲ್ ಕೊಟ್ಟಿರ್ತಾನೆ, ಸೇಲ್ ಆಫ್ ಗೂಡ್ಸ್ ಅಥವಾ ಕ್ವಾಂಟಿಟಿ ಅಂತ ಕೊಟ್ಟಿರ್ತಾನೆ. ಅದು ಕೊಟ್ಟಿದ್ರೆ ನಾವೇನ್ ಮಾಡ್ತೀವಿ, ಕ್ವಾಂಟಿಟಿ ಇನ್ ಯೂನಿಟ್ಸ್ ಅಲ್ಲಿ ಅಥವಾ ಇನ್ನು ಕೆಜಿಸ್ ಅಲ್ಲಿ ಅಥವಾ ಯಾವುದೋ ಒಂದು ಮೆಷರ್ಮೆಂಟ್ ಕೊಟ್ಟಿರ್ತಾನೆ, ದಟ್ ವಿ ಹ್ಯಾವ್ ಟು ರೆಕಾರ್ಡ್ ಹಿಯರ್. ಸೊ ನೆಕ್ಸ್ಟ್ ಒನ್ ಆಮೇಲೆ ಸೊ ಸೇಲ್ ಲೆಸ್ ಮಾಡಿದ ತಕ್ಷಣ ನಮ್ಗೆ ಏನ್ ಬರುತ್ತೆ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ ಬರುತ್ತೆ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಆಮೇಲೆ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿಸ್ ಫಾರ್ಮುಲಾ. ಆಮೇಲೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕೇಸ್ ಆಫ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಬಂದಾಗ ಫಾರ್ಮುಲಾ ಇದೆ ನೋಡಿ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಇನ್ ರುಪೀಸ್ ಡಿವೈಡ್ ಬೈ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಇನ್ ಯೂನಿಟ್ಸ್ ಇಂಟು ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್. ಸೊ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಸೊ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ವೆನ್ ದೇರ್ ಇಸ್ ಎ ನಾರ್ಮಲ್ ಲಾಸಸ್. ಸೊ ಇದು ಬಂದ್ಬಿಟ್ಟು ನಮಗೆ ಫಾರ್ಮೆಟ್. ದಿಸ್ ಫಾರ್ಮೆಟ್ ವಿ ಹ್ಯಾವ್ ಟು ರಿಮೆಂಬರ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. So next I'm going to go with the next one. Problems on computation or the calculation of closing stock when there is a normal loss given in the problem. Normal loss ಕೊಟ್ಟಿದ್ರೆ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಗೂಡ್ಸ್ ಕನ್ಸೈನ್ಡ್ ನೋಡಿ, ಗೂಡ್ಸ್ ಕನ್ಸೈನ್ಡ್ 500 kgs at rupees 20 per kg. ನೋಡಿ he has already given that consignment goods consigned 500 kgs goods ಕೊಟ್ಟಿದ್ದಾನಂತೆ at rupees 20 per kg. So 500 into 20
ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಬಿಟ್ಟು ನಾವೇನ್ ಮಾಡ್ಕೊಳ್ಬೇಕು 10,000 ಕಾಸ್ಟ್ ಆಫ್ ಗೂಡ್ಸ್ ಅಂಡ್ ಕನ್ಸೈನ್ಮೆಂಟ್ ಅಂತ ತಗೊಳ್ಬೇಕು. ನೆಕ್ಸ್ಟ್ ಫ್ರೈಟ್ ಅಂಡ್ ಕ್ಯಾರೇಜ್ ಪೇಡ್ ಬೈ ದಿ ಕನ್ಸೈನರ್ ರುಪೀಸ್ 400. ನೋಡಿ ಕನ್ಸೈನರ್ಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಈ ಫ್ರೈಟ್ ಮತ್ತೆ ಕ್ಯಾರೇಜ್ ಎಷ್ಟಿದೆ ಇದು ಫ್ರೈಟ್ ಮತ್ತೆ ಕ್ಯಾರೇಜ್ ಸೇರಿನೇ ಅದು ಒಂದೇ ಅಮೌಂಟ್ ಅದು 4,000. ಸೊ ಈ 4,000 ನಾವೇನ್ ಮಾಡ್ಕೊಳ್ಬೇಕು ಆಡ್ ಮಾಡ್ಕೊಳ್ಬೇಕಾಗುತ್ತೆ ಏನಂತ ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್ ಅಂತ ಹೇಳ್ಬಿಟ್ಟು ಇದು 4,000 we have to add while calculating the value of closing stock. So next we have consignee sold 300 kgs at rupees 35 per kg. ನೋಡಿ ಕನ್ಸೈನಿ ಏನ್ ಮಾಡಿದಾನೆ ಅಂತಂದ್ರೆ 300 ಸೊ ಕೆಜಿಸ್ ಅವ್ನು ಏನ್ ಮಾಡಿದಾನೆ ಆ ಕ್ವಾಂಟಿಟಿಯನ್ನ ಮಾರಾಟ ಮಾಡಿದಾನೆ. ಸೊ ನೆಕ್ಸ್ಟ್ ಪರ್ ಸೊ 35 per kg ಅವ್ನು ಸೇಲ್ ಮಾಡೋದು ವ್ಯಾಲ್ಯೂ ನಮ್ಗೆ ಎಲ್ಲಿ ಬೇಕಾಗಿಲ್ಲ ತಲೆ ಕೆಡ್ಸ್ಕೊಳ್ಳೋಕೆ. ನೆಕ್ಸ್ಟ್ and incurred rupees 1,000 as unloading expenses. See, expenses incurred by the consignee an amount of 1,000 is regarded as so non-recurring expenses. Unloading ಅಂದ್ರೆ non-recurring expenses. So ಈ 1,000 ನಾವೇನ್ ಮಾಡ್ತೀವಿ ಇಲ್ಲಿ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ rupees 2,000 as garden rent and rupees 1,000 as selling expenses. ನೋಡಿ garden rent 2,000 ಮತ್ತೆ selling expenses 1,000 ಅನ್ನ ಇದು ರೆಕರಿಂಗ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದು ಹಾಗಾಗಿ ಇದನ್ನ ನಾವು ತಗೊಳ್ಳೋದಿಲ್ಲ. ಸೊ ಕನ್ಸೈನೀಸ್ ಎಕ್ಸ್ಪೆನ್ಸಸ್ ಒಂದು ಮಾತ್ರ ತಗೊಳ್ತೀವಿ ಏನಪ್ಪಾ ಅಂತಂದ್ರೆ ಈ 1,000 ಮಾತ್ರ ವಿ ಹ್ಯಾವ್ ಟು ಟೇಕ್, ಬಟ್ ವಿ ಶುಡ್ ನಾಟ್ ಟೇಕ್ 2,000 ಆಸ್ ಗೋಲ್ಡನ್ ರೆಂಟ್ as well as 1,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇದೆರಡಕ್ಕೂ ನಾವು ತಗೊಳ್ಬಾರ್ದು. ಯಾಕಪ್ಪ ತಗೊಳ್ಬಾರ್ದು ಅಂತಂದ್ರೆ ಇದು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಅದಕ್ಕೆ ನಾವು ಇದು ತಗೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ನಾರ್ಮಲ್ ಲಾಸ್ ಡ್ಯೂ ಟು ಲೀಕೇಜ್ ಈಸ್ 50 kgs. ಸಿ ಹಿ ಹ್ಯಾಸ್ ಆಲ್ರೆಡಿ ಸ್ಪೆಸಿಫೈಡ್ ಇನ್ ದ ಪ್ರಾಬ್ಲಮ್ ನಾರ್ಮಲ್ ಲಾಸ್ ಎಷ್ಟಿದೆ 50 kg ಅಂತ ಅವನೇ ಹೇಳ್ಬಿಟ್ಟಿದ್ದಾರೆ. ದೆನ್ ಯು ಆರ್ ಗೋಯಿಂಗ್ ಟು ಟೇಕ್ ದಟ್. ಸೊ ಇನ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟೇಷನ್ ಬರುವಾಗ ಎಷ್ಟಾಗಿದೆ ಅಂತೆ ಸೊ 50 kg ಲಾಸ್ ಆಗಿದೆ ಅಂತ. ದಿಸ್ ಇಸ್ ಕಾಲ್ಡ್ as what ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ನೋಡಿ ಇಲ್ಲ ನೀವು ನೋಡ್ಕೊಳ್ಬಹುದು ಇಲ್ಲಿ 500 kgs ಅದರಲ್ಲಿ ಮೈನಸ್ 50 kg ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 450 ಬರುತ್ತೆ. ಇದರಲ್ಲಿ 450 ನಲ್ಲಿ ಸೊ 300 ಸೊ ಲೆಸ್ ಮಾಡಿದ್ರೆ ನಮಗೆ ವಿ ಆರ್ ಗೋಯಿಂಗ್ ಟು ಗೆಟ್ 500 minus 50 450 minus 300 ಲೆಸ್ ಮಾಡಿದ್ರೆ 150. ಅದಕ್ಕೆ ನಾವೇನಂತ ಹೇಳ್ತೀವಿ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಇಲ್ಲ ನಮಗೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಪ್ರಾಬ್ಲಮ್ಸ್ ಅಂಡ್ ವಿತ್ ದ ಹೆಲ್ಪ್ ಆಫ್ ದಟ್ ಯು ವಿಲ್ ಬಿ ಏಬಲ್ ಟು better understand. See the format we have solution we are going to work out the problem now. The calculation of closing stock. ನೋಡಿ calculation of closing stock of course it will be carried out with the help of the format that I have displayed to you at the beginning of the class now. So starting alle helidene we are going to record this particular quantity column and amount column here. So goods sent on consignment bar cost of goods on consignment alle helide ನೋಡಿ ಆಗಲೇ ನಾನು ಹೇಳಿದೆ. So cost of consignment at the rate, so 500 into 20 we are going to get how much 10,000 rupees. Next add non-recurring expenses of the consignor. So already I have told you that non-recurring expenses incurred by the consignor should be added. So freight is there, so how much we are going to take here. So amount has already given 4,000 we are going to record. So it is the total ತಗೊಂತೀವಿ 500 quantity ಗೆ ಎಷ್ಟಾಗಿದೆ 14,000. this is called as cost of goods in transit ಅಂತ ನಾವಿಲ್ಲಿ ಹೇಳ್ತೀವಿ. So next we are going to come across normal loss. ಈ ಪ್ರಾಬ್ಲಮ್ ನಲ್ಲಿ ನಮಗೆ ಏನಿದೆ ನಾರ್ಮಲ್ ಲಾಸ್ ಇದೆ. ಸೊ ನಾರ್ಮಲ್ ಲಾಸ್ we are going to deduct here. ಆಗಲೇ ಹೇಳಿದೆ ನಾನು ನಾರ್ಮಲ್ ಲಾಸ್ 50 ಅಂತ. ಸೊ ಈ ವ್ಯಾಲ್ಯೂ ಕಾಲಮ್ ನಲ್ಲಿ ಬರೋದಿಲ್ಲ ಅದು. ಸೊ ಈ ಕ್ವಾಂಟಿಟಿ ಕಾಲಮ್ ನಲ್ಲಿ 50 ತಗೊಳ್ಬೇಕು. 500 minus 50 so 450. ಸೊ ಇದಕ್ಕೆ ವ್ಯಾಲ್ಯೂ 14,000 ಅಷ್ಟಿರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as cost of goods received by the consignee. So cost of goods received by the consignee is to 450, value is 14,000. So next, so once you determine the cost of goods received by consignee, so the next step what we are going to do is that so add non-recurring expenses of the consignee. ನೋಡಿ non-recurring expenses of the consignee ಕೂಡ ಅವನು ಕೂಡ ಅದನ್ನು ಖರ್ಚಾಗಿದೆ ಅದನ್ನ ನಾವಿಲ್ಲಿ ಆಡ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್, ಗೋಲ್ಡನ್ ರೆಂಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅದು ತಗೊಳ್ಬಾರ್ದು. ಯಾಕಪ್ಪ ತಗೊಳ್ಬಾರ್ದು ಅಂತಂದ್ರೆ ಅದು ರೆಕರಿಂಗ್ ಎಕ್ಸ್ಪೆನ್ಸಸ್, ಹಾಗಾಗಿ ನಾವು ತಗೊಳ್ಬಾರ್ದು. ನೆಕ್ಸ್ಟ್ ಹೌ ಮಚ್ ವಿ ಹ್ಯಾವ್ ಹಿಯರ್ 1,000 rupees ವಿ ಹ್ಯಾವ್, ಸೊ ಇಟ್ ಶುಡ್ ಬಿ ಕನ್ಸಿಡರ್. ನೆಕ್ಸ್ಟ್ ಸೊ ಇದರಿಂದ ಇದು ಬ್ಯಾಲೆನ್ಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ 450, ಸೊ ಅಟ್ ದ ರೇಟ್ ಆಫ್ 15,000. ನೆಕ್ಸ್ಟ್ ಆಮೇಲೆ ಲೆಸ್, ಸೊ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್ ದ ಸೇಲ್. ಸೊ ಎಷ್ಟು ಯೂನಿಟ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ 300 kgs ಅವನು ಏನ್ ಮಾಡ್ತಾ ಇದ್ದಾನೆ ಹಿ ಇಸ್ ಸೆಲ್ಲಿಂಗ್ ದಟ್. ಸೊ 450 ನಲ್ಲಿ 300 ಅನ್ನ ನಾವು ಲೆಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 150. 150 is what we call it as so value of closing stock in units ಅಂತ ನಾವು ಹೇಳ್ತೀವಿ. So value of closing stock units is 450 and what is the amount we have here? So
5,000 rupees we have here. The next one we have like golden rent and selling expenses. It should not be considered while considering or calculating the value of closing stock ಅಂತ ಹೇಳ್ತೀವಿ. So ಇಷ್ಟು ನಮಗೆ ಇಷ್ಟು ಬ್ಯಾಲೆನ್ಸ್ ಬಂತು. Then we are going to work out the problem by applying this formula apply ಮಾಡ್ತೀವಿ and then we are going to calculate this. So value of closing stock proportionately. So proportionately ಅಂತಂದ್ರೆ ಇದನ್ನ ನಾನು ನಿಮಗೆ ಫಾರ್ಮುಲಾ ಮುಖಾಂತರ ಹೇಳ್ತೀನಿ ನೋಡಿ. ಸೊ ಪ್ರಪೋರ್ಷನೇಟ್ಲಿ ಯಾವ ತರ ನಾವು ಮಾಡ್ಕೊಳ್ಬೇಕಂತಂದ್ರೆ ಅದಕ್ಕೆ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. goods available for sale, so divided by goods available for sale in rupees. ನೋಡಿ goods available for sale in rupees, what is the amount we have here? 15,000 numerator ಅಲ್ಲಿ ತಗೊಳ್ಬೇಕು, divided by goods available for sale in units. So denominator ನಲ್ಲಿ so goods available for sale in units. So what is the number of units? So 15,450 ಆದ್ರೆ therefore closing stock ಎಷ್ಟಾಗುತ್ತೆ? number of closing stock units ಇಲ್ಲಿದೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಎಷ್ಟಾಗುತ್ತೆ? 150 ನಮ್ಮಲ್ಲಿ ಉಳ್ಕೊಂಡಿರೋದು ಅಥವಾ ಅನ್ಸೋಲ್ಡ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ we are going to get 5,000. this is called as so value of closing stock. ಅದೇ value of closing stock ನಾನು ನಿಮಗೆ ಹೇಳಿರೋದು. so this is how we are going to compute the value of closing stock. so this is very simple. so let me go through this once again. so we had the problem. so ಈ problem ಇತ್ತು. so we are going to of course relearn once again here. ನಾರ್ಮಲ್ ಲಾಸ್ ಇದ್ದಾಗ ನಾವು ಯಾವ ತರ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಫಾರ್ ದಟ್ ವಿ ಹ್ಯಾವ್ ಅಪ್ಲೈಡ್ ದಿ ಫಾರ್ಮೆಟ್. ಫಸ್ಟ್ ನಾವೇನು ತಗೊಂಡಿವಿ? ಗೂಡ್ಸ್ ಸೆಂಟ್ ಅಂಡ್ ಕನ್ಸೈನ್ಮೆಂಟ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಆಫ್ ದಿ ಕನ್ಸೈನ್ಮೆಂಟ್ ತಗೊಂಡಿದ್ವಿ. ಕ್ವಾಂಟಿಟಿ, ಅಮೌಂಟ್ ಆರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡಿದ ತಕ್ಷಣ ನಮ್ಗೆ ಏನ್ ಬರುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಸೊ ಲೆಸ್ ನಾರ್ಮಲ್ ಲಾಸ್ ಅನ್ನ ಲೆಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನಿ ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ನಾವು ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ನೆಕ್ಸ್ಟ್ goods available for sale ಬರುತ್ತೆ ಬ್ಯಾಲೆನ್ಸ್. ಸೊ ಅದರಿಂದ ನಾವೇನ್ ಮಾಡ್ತೀವಿ? we are going to deduct the sale. so finally we are going to get the closing value of goods ಅಥವಾ closing stock of goods in unit. ಇಲ್ಲಿ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನ್ ಬರುತ್ತೆ? in value ಅಂತ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? we are going to apply this formula next. so this is the first problem. now let me go for the next problem. so based on the same calculation of closing stock when the same normal loss is given. question number 2 ಇಲ್ಲ ಕೂಡ ಅಷ್ಟೇ. ಸೊ ನಾವು ಈ ಪ್ರಾಬ್ಲಮ್ ಅನ್ನ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ತೀವಿ. ಈ ಪ್ರಾಬ್ಲಮ್ ನಲ್ಲೂ ನಮ್ಗೆ ಏನಿರುತ್ತೆ? ನಾರ್ಮಲ್ ಲಾಸ್ ಇರುತ್ತೆ. ಸೊ ಲೆಟ್ ಮಿ ಡೂ ದಿಸ್ ಪ್ರಾಬ್ಲಮ್. ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್. ಮಿಸ್ಟರ್ ಸನ್ consigned 2,000 tons of coal at rupees 50 per ton to Mr. Moon of Delhi. so Mr. Sun ಬಂದ್ಬಿಟ್ಟು ಕನ್ಸೈನರ್. so 2,000 ton at the rate of 50. 2,000 into 10,000. 2,000 into 50 per ton to Mr. Moon of Delhi. Mr. Moon is a consignee. Full stop. He paid ಅಂತಂದ್ರೆ consignor Mr. Sun. He paid rupees 20,000 as freight. ಇದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. while calculating the value of closing stock ಇದನ್ನ ನಾವೇನ್ ಮಾಡ್ತೀವಿ? 20,000 freight ಅಂತ ಆಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡ್ಯೂ ಟು ನಾರ್ಮಲ್ ವೇಸ್ಟೇಜ್ ಅವನೇ ಹೇಳಿದ ನೋಡಿ. ಸೊ ಡ್ಯೂ ಟು ನಾರ್ಮಲ್ ವೇಸ್ಟೇಜ್. ಸೊ ಡ್ಯೂ ಟು ನಾರ್ಮಲ್ ವೇಸ್ಟೇಜ್ 1,009 tons only were received by Mr. Moon. ನೋಡಿ ಇಲ್ಲಿ ಏನ್ ಮಾಡಿದಾನೆ ಅಂತಂದ್ರೆ ಡೈರೆಕ್ಟ್ ಆಗಿ ಅವ್ನು ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದಾನೆ. ಸೊ ಟೋಟಲ್ ಟನ್ಸ್ ಹಿ ಹ್ಯಾಸ್ ಕನ್ಸೈನ್ಡ್ ಇಸ್ 2,000. ಕನ್ಸೈನಿ ಎಷ್ಟು ರಿಸೀವ್ ಮಾಡಿದಾನೆ? 1,950 ರಿಸೀವ್ ಮಾಡಿದಾನೆ. ಅಂದ್ರೆ ಅದು ಇಂಪ್ಲೈಡ್. ಸೊ 2,000 ಮೈನಸ್ 1,950, 50 ಬಂದ್ಬಿಟ್ಟು ನಾರ್ಮಲ್ ಲಾಸ್ ಅಂತ ನಾವಿಲ್ಲೇ ಸೊ ಅಸ್ಯೂಮ್ ಮಾಡ್ಕೊಳ್ಬೇಕು. ರಿಸೀವ್ಡ್ ಬೈ ಮಿಸ್ಟರ್ ಮೂನ್. ಹಿ ಪೇಡ್ rupees. ಹಿ ಪೇಡ್ ಅಂತಂದ್ರೆ ಯಾರಿಲ್ಲಿ? ಕನ್ಸೈನಿ. ಹಿ ಪೇಡ್ rupees 5,000 as ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್. ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಚಾರ್ಜಸ್ ಅಂತಂದ್ರೆ expenses, non-recurring expenses incurred by the consignee. so while calculating the value of closing stock ನಾವೇನ್ ಮಾಡ್ತೀವಿ? ಇದನ್ನ ನಾವಿಲ್ಲಿ 5,000 ಇಲ್ಲಿ ಆಡ್ ಮಾಡ್ಕೊಳ್ತೇವೆ. so next one, goods sold were 1,300 tons. so ಎಷ್ಟು ಸೆಲ್ ಮಾಡ್ತಿದ್ರೆ? 1,300. ನೋಡಿ ಇಲ್ಲೇ ನೀವು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇಲ್ಲೇ ಕಂಡುಹಿಡ್ಕೊಳ್ಬಹುದು ರಫಾಗಿ. 2,000 ಮೈನಸ್ ಲಾಸ್ 50, 1,950 ಮೈನಸ್ 1,300. ಸೊ ಎಷ್ಟಿರುತ್ತೆ ಬ್ಯಾಲೆನ್ಸ್? ಸೊ 1,650 ಬ್ಯಾಲೆನ್ಸ್ ಅಂತ ನಾವಿಲ್ಲಿ ಸಾರಿ 650 ಬ್ಯಾಲೆನ್ಸ್. 2,000 ಮೈನಸ್ ಲಾಸ್ 50, ಸೊ ಮೈನಸ್ 1,300 ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಸೊ ಈಸಿಯಾಗಿ we can calculate the remaining amount of unsold stock ಅಥವಾ closing stock 650 units. so you are required to calculate the value of closing stock. so this is the problem. so based on that I'm going to work out the problem. so of course calculation of closing stock same. so goods sent and consignment ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಕನ್ಸೈನ್ಮೆಂಟ್ ಇಲ್ಲಿ
number of units ಅಥವಾ number of bags sent into number of so ಎಷ್ಟು ಕನ್ಸರ್ನ್ ಆಗಿರುತ್ತೆ ಇಲ್ಲಿ ನಂಬರ್ ಸೊ 2000 into 50 per ton add a non recurring expenses of the consignor ಮೊದಲೇ ಹೇಳಿದೆ ನಾನು we have only one thing here freight so that amount we have to add here so ಇದನ್ನ add ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಕ್ವಾಂಟಿಟಿ ಕಾಲಮ್ ನಲ್ಲಿ so we are going to get how much is it so 2000 and 1,20,000 we are going to get this is called as what cost of goods in transit ಅಂತ ನಾವಿಲ್ಲಿ ಹೇಳ್ತೀವಿ so less normal loss in unit so normal loss ನಾನು ಹೇಳಿದೆ 2000 total consign ಮಾಡಿರೋದು ಅದರಲ್ಲಿ consignee ರಿಸೀವ್ ಮಾಡಿರೋದು 1950 so it is implied that remaining 50 is recorded as what normal loss ಅಂತ ನಾವಿಲ್ಲಿ ಹೇಳ್ತೀವಿ ಇದನ್ನ ನಾವು normal loss ಲೆಸ್ ಮಾಡಿದ್ರೆ so 1950 units ಗೆ 1,20,000 value of so goods received by consignee ಅಂತ ನಾವಿಲ್ಲಿ ಹೇಳ್ತೀವಿ so the next one after determining this we are going to add non recurring expenses incurred by the consignee so consignee ಗೆ ಕೆಲವೊಂದು non recurring expenses incur ಆಗಿದೆ ಅದನ್ನ ಕೂಡ ನಾವಿಲ್ಲಿ ತಗೊಳ್ತೀವಿ unloading charges so we are going to record this 5,000 and we are going to take the total 1,950 1,25,000 so ಇದಕ್ಕೆ ನಾವೇನಂತ ಹೇಳ್ತೀವಿ goods available for sale ಅಂತ ನಾವಿಲ್ಲಿ ಹೇಳ್ತೀವಿ so once determining the goods available for sale we are going to deduct sale so sale ಮಾಡ್ತಾರೆ ಎಷ್ಟಿಗೆ 1,300 so therefore 1,950 minus 1,300 ಇದಕ್ಕೆ ನಾವೇನಂತ ಹೇಳ್ತೀವಿ 650 this is called as what value of closing stock in units ಇದು ಬರುತ್ತೆ ನಮಗೆ ಸೊ ಇದನ್ನ ನಾವು ಆಮೇಲೆ ಫಾರ್ಮುಲಾ ಹಾಕ್ಬಿಟ್ಟು ಕಂಡುಹಿಡಿಯೋದು ಸೊ 650 ಬರುತ್ತೆ ಈ 40 ಅಮೌಂಟ್ 44,000 41,667 ಕಂಡುಹಿಡಿಬೇಕಂತಂದ್ರೆ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿಸ್ ಫಾರ್ಮುಲಾ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಪ್ರಪೋರ್ಷನೇಟ್ಲಿ ಅಂತ ಹೇಳಬೇಕು ಈಸ್ ಈಕ್ವಲ್ ಟು ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಇನ್ ಅಮೌಂಟ್ rupees 1,25,000 ಡಿವೈಡ್ ಬೈ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಇನ್ ಯೂನಿಟ್ಸ್ ಎಷ್ಟಿದೆ 1,000 ಸೊ 950 ಆದ್ರೆ ಇಂಟು ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ 650 ಗೆ ಎಷ್ಟಾಗುತ್ತೆ ಸೊ therefore ಸೊ ಎಷ್ಟಾಗುತ್ತೆ 650 ಗೆ so 41,667 is what we call it as the value of closing stock so ಇದಕ್ಕೆ ನಾವೇನಂತ ಹೇಳ್ತೀವಿ calculation of closing stock when there is a normal loss found in the problem ಅಂತ ನಮಗೆ ಹೇಳ್ತೀವಿ ಓಕೆ so ಇಷ್ಟು ಪ್ರಾಬ್ಲಮ್ so of course same format ಇರುತ್ತೆ goods sent and consignment ಈಗಾಗಲೇ ಹೇಳಿದ್ದೀನಿ ತಗೊಳ್ಬೇಕು add non recurring expenses of the consignor ಅನ್ನ ತಗೊಳ್ಬೇಕು ಇಲ್ಲಿ ಒಂದೇ ಒಂದಿದೆ goods cost of goods in transit ಬರುತ್ತೆ add ಮಾಡಿದ್ರೆ ಲೆಸ್ ನಾರ್ಮಲ್ ಲಾಸ್ ತಗೊಳ್ತೀವಿ ನಾವು ಅದನ್ನ ಲೆಸ್ ಮಾಡ್ತೀವಿ ಆಮೇಲೆ ನಮ್ಗೆ ಏನ್ ಬರುತ್ತೆ ಕಾಸ್ಟ್ ಆಫ್ ಗುಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ಅಂತ ಬರುತ್ತೆ ಅದರಲ್ಲಿ ನಾವು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ ಅಂತ ಆಡ್ ಮಾಡ್ತೀವಿ ನಮ್ಗೆ ಏನ್ ಸಿಗುತ್ತೆ ಗುಡ್ಸ್ ಅವೈಲೇಬಲ್ ಫಾರ್ ಸೇಲ್ ಸಿಗುತ್ತೆ ಅದರಲ್ಲಿ ನಾವು ಏನ್ ಮಾಡ್ತೀವಿ ದೆನ್ ವಿ ಆರ್ ಗೋಯಿಂಗ್ ಟು ಡೈರೆಕ್ಟ್ ಸೇಲ್ಸ್ ಲೆಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ ಬರುತ್ತೆ ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದು ಈ ವ್ಯಾಲ್ಯೂ ಕಂಡುಹಿಡಬೇಕಂತಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿಸ್ ಫಾರ್ಮುಲಾ ಸೊ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿಸ್ ಪ್ರಪೋರ್ಷನೇಟ್ಲಿ ಅಂತ ಹೇಳ್ತೀವಿ ಸೊ goods available for cash in available for sale in rupees divided by goods available for sale in units into closing stock in units ನಾವು multiply ಮಾಡಿದ್ರೆ ನಮಗೆ ಏನು ಸಿಗುತ್ತೆ we are going to ascertain the closing value of stock ಅಂತ ನಾವಿಲ್ಲಿ so this is how we are going to calculate so ಈ ಒಂದು ಕ್ಲಾಸ್ ಅಲ್ಲಿ ನಾವು ಏನಪ್ಪ ತಿಳ್ಕೊಂಡಿದೀವಿ ಅಂತಂದ್ರೆ first we have learned about how to compute the calculation of closing stock ನಾರ್ಮಲ್ ಲಾಸ್ ಕೊಟ್ಟಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ದೇವೆ ಓಕೆ ಸೊ ಸ್ಟೂಡೆಂಟ್ಸ್ ನೀವೆಲ್ಲರೂ ಒಳ್ಳೆ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ ಆನ್ಸರ್ಸ್ ನೀವು ವರ್ಕೌಟ್ ಮಾಡಿ ಈ ವಿಡಿಯೋ ಸೆಷನ್ ಆದ್ಮೇಲೆ ನಾನು ನಿಮ್ಗೆ ಒಂದು ಆನ್ಸರ್ಸ್ ಅನ್ನ ಕ್ವಶನ್ಸ್ ಅನ್ನ ಪೋಸ್ಟ್ ಮಾಡ್ತೀನಿ ಅಸೈನ್ಮೆಂಟ್ಸ್ ವರ್ಕೌಟ್ ಮಾಡ್ಬಿಟ್ಟು ನನಗೆ ಸೊ ಆ ಮೆಸೇಜ್ ನನಗೆ ತಲುಪಿಸಿ ಅಥವಾ ಯು ಕ್ಯಾನ್ ಆಸ್ಕ್ ಮಿ ಎನಿ ಸಾರ್ಟ್ ಆಫ್ ಕ್ವಶನ್ಸ್ ರಿಲೇಟಿಂಗ್ ಟು ದಿಸ್ ಕನ್ಸೈನ್ಮೆಂಟ್ಸ್ ಅಕೌಂಟ್ whatever you have doubts that you can put forward to me I'm going to explain so thank you very much for watching my videos in the last 3 video sessions and of course this is the last one okay thank you everyone so yavadana clarifications idane iville helkodbodu okay thank you everyone